ಹಾಯ್ ಫ್ರೆಂಡ್ಸ್. ಸೊ ಟ್ರೇಡ್ ಏನಾಯ್ತು ನೋಡೋಣ. ನಿನ್ನೆ ಸೆನ್ಸೆಕ್ಸ್ ಇಲ್ಲಿ ಕ್ಲೋಸ್ ಆಗಿತ್ತು. RSI ಎಷ್ಟಿತ್ತು? 40 ಚೇಂಜ್ ಇತ್ತು. ಸೊ 46 ಇತ್ತು. ನಾನೇನು ಅಂದ್ಕೊಂಡಿದ್ದೆ 83800 ಸೆಲ್ ಮಾಡಿದ್ದೆ, ಇಲ್ಲಿವರೆಗೂ ಬೀಳಲ್ಲ ಅಂತ. ಬಟ್ ಮಾರ್ನಿಂಗ್ ಓಪನ್ ಆಗ್ತಿದ್ದಂಗೆ ಆರಾಮಾಗಿ ಬಿತ್ತು ನೋಡಿ. ಮಾರ್ನಿಂಗ್ ಓಪನ್ ಆಗಿದ್ದೆ ಇಲ್ಲಿ ಈ ಪಾಯಿಂಟಲ್ಲಿ 83900 ರೇಂಜಲ್ಲಿ ಓಪನ್ ಆಯಿತು. ಸೊ ನಾನು ಇಲ್ಲಿವರೆಗೂ ಬೀಳಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದು ಕಾಲು ಗಂಟೆಲಿ ಅದು ಕಂಪ್ಲೀಟಾಗಿ ಟಚ್ ಆಯಿತು. ನಾನು ಓಪನ್ ಆಗ್ತಿದ್ದಂಗೆ 5000ಅಲ್ಲೇ ಓಪನ್ ಆಯಿತು, ಲಾಸಲ್ಲೇ 5000 ಓಪನ್ ಆಗಿ ರಿಕವರ್ ಆಗುತ್ತೆ ಅಂದ್ಕೊಂಡೆ, ಬಟ್ ರಿಕವರ್ ಆಗಲೇ ಇಲ್ಲ. ಇದು ನೋಡಿ RSI ಎಲ್ಲ ನೋಡಿ 17-20 ರೇಂಜಲ್ಲೆಲ್ಲ ಬಂದಿತ್ತು. 19-18ಗೂ ಟಚ್ ಆಗಿತ್ತು. ಬಟ್ ಸ್ಟಿಲ್ ರಿಕವರ್ ಆಗುತ್ತೆ, ಒಂದು ಬೌನ್ಸ್ ಬ್ಯಾಕ್ ಕೊಡುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡೆ, ಬಟ್ ಅದು ಬೌನ್ಸ್ ಬ್ಯಾಕ್ ಕೊಡಲೇ ಇಲ್ಲ. ಅದ್ರ ಜೊತೆಗೆ ನಾನು ಇನ್ನೊಂದು ಮಿಸ್ಟೇಕ್ ಏನು ಮಾಡಿದೆ, ನಾನು ಆಲ್ಮೋಸ್ಟ್ ಆಗ ಒಂದು 1000-2000 ಎಲ್ಲ ಲಾಸಲ್ಲಿ ಇದ್ದೆ ನಾನು. ಅದಾದಮೇಲೆ ನಾನು RSI ನೋಡಿದ್ರಲ್ಲ 2018 ರೇಂಜಲ್ಲಿ ಇತ್ತಲ್ಲ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ಇಲ್ಲ ಇದು ಬೌನ್ಸ್ ಬ್ಯಾಕ್ ಕೊಡುತ್ತೆ, ಒಂದು ರಿಟ್ರೇಸ್ಮೆಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಏನು ಮಾಡಿದೆ, ತುಂಬಾ ಆವ್ರೇಜಿಂಗ್ ಮಾಡಿಬಿಟ್ಟೆ. ಸೊ ಒಂದು ಲಾಟ್ ಸೆಲ್ ಮಾಡಿದ್ದು ಒಂದು ಲಾಟು. ಬಟ್ ನನಗೆ ಸೆನ್ಸೆಕ್ಸ್ ಅದು ಇವತ್ತು ಎಕ್ಸ್ಪೈರ್ ಇದ್ದಿದ್ದರಿಂದ ನನಗೆ ಒಂದು ಲಾಟಿಗೆ ಜಸ್ಟ್ ಒಂದು 3000 ರುಪೀಸ್ಗೆಲ್ಲ ಒಂದು ಲಾಟ್ ಸಿಗ್ತಾ ಇತ್ತು. ಸೊ ನಾನೇನು ಮಾಡಿದೆ, 10 ಲಾಟ್ಸ್ ತೊಗೊಳಕ್ಕೆ ಶುರು ಮಾಡಿದೆ. ಸೊ ಒಂದು ಸರಿ 10 ಲಾಟ್ ಹಾಕಿದೆ, 30,000 ಹೋಯಿತು. ಇನ್ನೊಂದು ಸರಿ 10 ಲಾಟ್ ಹಾಕಿದೆ, ಇನ್ನೊಂದು 30,000 ಫೀಸ್ ಆಯಿತು. ಮತ್ತು ಆವ್ರೇಜಿಂಗ್ ತುಂಬ ಮಾಡಿದೆ. ತುಂಬ ಮಾಡಿದ್ರಿಂದ ಕ್ವಾಂಟಿಟಿ ನನಗೆ ಆಲ್ಮೋಸ್ಟ್ 600 ಕ್ವಾಂಟಿಟಿ ಬಂದ್ಬಿಟ್ಟಿತ್ತು. ಸೊ ಅದಾದಮೇಲೆ ಈವನ್ 1 ರೂಪಿ ಬಿದ್ದರೂ ಕೂಡ 600 ರುಪೀಸ್ ಫಾಲ್ ಆಗೋಕ್ಕೆ ಶುರು ಆಯಿತು. ಹಾಗಾಗಿ ನಾನು ಮಾರ್ನಿಂಗೇ ಇಲ್ಲಿ ನೋಡ್ತಿದ್ದಂಗೆ, ಮಾರ್ನಿಂಗ್ ನೋಡೋದಲ್ಲ, ಇಲ್ಲಿ ಫಸ್ಟ್ 15 ಮಿನಿಟ್ಸಲ್ಲೇ ನಾನು ಆಲ್ಮೋಸ್ಟ್ 20,000 ಲಾಸ್ ನೋಡ್ತಾ ಇದ್ದೆ. ನಾನು 25,000 ಲಾಸಲ್ಲೇ ಟ್ರೇಡ್ ನಡೀತಾ ಇತ್ತು. ಬೌನ್ಸ್ ಬ್ಯಾಕ್ ಆಮೇಲೆ ಕೊಡ್ತು, ಬಟ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ನೋಡಿ. ಇದು ಎಷ್ಟು ವಿಕ್ಸ್ ಇದೆ ನೋಡಿ, ಸ್ಮಾಲ್ ಬಾಡಿ, ತುಂಬಾ ದೊಡ್ಡ ವಿಕ್ಸು. ಸೊ ಇಲ್ಲಿ ಮಾರ್ಕೆಟ್ ಅಪ್ ಕೊಟ್ಟರು ಕೂಡ ನನ್ನ ಆಪ್ಷನ್ ಪ್ರೀಮಿಯಂ ಡಿಕೆ ಹಾಕಿದ್ರ ಕಾರಣ ನಂದು ಜಾಸ್ತಿ ಮೇಲೆ ಹೋಗ್ತಾ ಇರಲಿಲ್ಲ. ಸೊ ಟೈಮ್ ಡಿಕೆ ಕಾರಣ, ಇವತ್ತು ಎಕ್ಸ್ಪೈರ್ ಇತ್ತಲ್ಲ ಹಾಗಾಗಿ. ಸೊ ನಾನು ಅದೇ ರಿಟ್ರೇಸ್ಮೆಂಟ್ ಆಗಲಿ 25-28 ಚೇಂಜ್ ಅಲ್ಲೆಲ್ಲ ನಾನು ಲಾಸ್ನ ನೋಡಿದೆ. ಬಟ್ ಸ್ಟಿಲ್ ರಿಕವರ್ ಆಗುತ್ತೆ, ಒಂದು 10-15,000 ಲಾಸ್ ಕಾರು ಎಕ್ಸಿಟ್ ಆಗೋಣ ಅಂತ ಅಂದ್ಕೊಂಡೆ, ಬಟ್ ಚಾನ್ಸ್ ಕೊಡಲಿಲ್ಲ ಮಾರ್ಕೆಟು. ಸೊ ಫೈನಲಿ ನಾನು 20,000 ನಾನು ಎಕ್ಸಿಟ್ ಆಗಬೇಕಾಗಿ ಬಂತು ನೋಡಿ. ಇಲ್ಲಿ ಇವತ್ತು ಟೋಟಲ್ ಲಾಸ್ ಮಾಡೋದು 20,000 ನೋಡಿ. ಯಾವುದು ಗ್ರೀನ್ ಇಲ್ಲ, ಮಾರ್ಕೆಟೇ ಗ್ರೀನ್ ಇಲ್ಲ, ಕಂಪ್ಲೀಟಾಗಿ ಮಾರ್ಕೆಟ್ ಬಿದ್ದಿದೆ. ಇವತ್ತು ಆಲ್ಮೋಸ್ಟ್ ಸೆನ್ಸೆಕ್ಸ್ 550 ಪಾಯಿಂಟ್ಸು, ನಿಯರ್ಲಿ 600 ಅಂತ ಅನ್ಕೋಬೋದು. ಸೊ ಇಷ್ಟು ಬಿದ್ದಿದ್ದ ಕಾರಣ ತುಂಬಾ ಲಾಸ್ ಆಗಿದೆ. ಬಟ್ ಸ್ಟಿಲ್ ಒಂದು ಮಾರ್ಕೆಟ್ ಕಡೆಯಿಂದ ಮಾರ್ಕೆಟ್ ಸಪೋರ್ಟ್ ಮಾಡಲಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ 500 ಪಾಯಿಂಟ್ಸ್ ಫಾಲ್ ಆಗಿದೆ. ಸೆಕೆಂಡ್ ಪಾಯಿಂಟು, ಇಲ್ಲಿಂದ ರಿಟ್ರೇಸ್ಮೆಂಟ್, ಒಂದು ಶಾರ್ಪ್ ರಿಟ್ರೇಸ್ಮೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡಿ. ಇಲ್ಲಿ RSI ಐತಲ್ಲ ನೋಡಿ, 19ಗೆ ಬಂದಿದೆ. ಈ ಲಾಸ್ ಥರ್ಡ್ ಕ್ಯಾಂಡಲಲ್ಲಿ 19ಗೆ ಬಂದಿದೆ RSI. ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಕೊಡುತ್ತೆ 19ಇಂದ, ಅಟ್ಲೀಸ್ಟ್ ಒಂದು 30-35ಗೆ ರಿಕವರ್ ಆದರೂ ಕೂಡ RSI ನನಗೆ ಒಳ್ಳೆ ಪ್ರಾಫಿಟಲ್ಲಿ, ನಾನು ಪ್ರಾಫಿಟಲ್ಲೇ ಎಕ್ಸಿಟ್ ಆಗ್ತೀನಿ ಅನ್ನೋ ಒಂದು ಹೋಪಲ್ಲಿ ನಾನು ಇದು ಮಾಡ್ಕೊಂಡಿದ್ದೆ, ಆವ್ರೇಜ್ ಮಾಡಿದೆ. ಬಟ್ ಸ್ಟಿಲ್ ಅದು ಕೂಡ ವರ್ಕೌಟ್ ಆಗಲಿಲ್ಲ. ರಿಟ್ರೇಸ್ಮೆಂಟ್ ಬಂತು, ಬಟ್ ನನ್ನ ಟೈಮ್ ಡಿಕೆ ಕಾರಣ ನನ್ನ ಪ್ರೀಮಿಯಮ್ಸ್ ಎಲ್ಲ ಮೇಲೆ ಹೋಗಲಿಲ್ಲ, ಅದೊಂದು ಪ್ರಾಬ್ಲಮ್ ಆಯಿತು. ನೆಕ್ಸ್ಟು ನನ್ನ ಮಿಸ್ಟೇಕ್ ಏನಂತಂದರೆ ಆವ್ರೇಜಿಂಗ್ ಮಾಡಿದ್ದು. ಆವ್ರೇಜಿಂಗ್ ನಾನು ಮೊದಲು ಮಾಡಿದ್ದೆ, ಲಾಸ್ಟ್ 2-3 ಡೇಸ್ ಎಲ್ಲ ನೋಡಿದ್ರಲ್ಲ, 7,000 5,000 ಪ್ರಾಫಿಟ್ಸ್ ಎಲ್ಲ ನೋಡಿದ್ರಲ್ಲ, ಅದು ಕೂಡ ಆವ್ರೇಜಿಂಗ್ ಮಾಡಿದೆ. ಇದರಲ್ಲಿ ಆವ್ರೇಜಿಂಗ್ ಮಾಡಿದ್ದು ವರ್ಕೌಟ್ ಆಗಲಿಲ್ಲ ಅಷ್ಟೇ. ರಿಟ್ರೇಸ್ಮೆಂಟ್ ಆದರೂ ಕೂಡ ನನ್ನ ಪ್ರೀಮಿಯಮ್ಸ್ಗಳು ಮೇಲೆ ಹೋಗಲಿಲ್ಲ, ಅದೊಂದೇ ಪ್ರಾಬ್ಲಮ್ ಅಷ್ಟೇ. ಸೊ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಒಂದು ಲರ್ನಿಂಗ್ ಅಂತ ತಿಳ್ಕೊಬೇಕು. ಮಾರ್ಕೆಟ್ ಈಗ ಕಂಟಿನ್ಯೂಸ್ ನನಗೆ ಒಂದು ದಿನ ನಾನು ಲಾಸ್ ನೋಡೇ ಇರಲಿಲ್ಲ. ಲಾಸ್ಟ್ 1 ಮಂತಿಂದ, ಜನವರಿಯಿಂದನೂ ಕೂಡ ಒಂದು ದಿನ ನಾನು ಲಾಸೇ ನೋಡಿಲ್ಲ. ಜನವರಿ 21 ಆ ಥರದಿಂದನೂ ಟ್ರೇಡ್ ಮಾಡ್ತಾ ಇದ್ದೀನಿ. ಒಂದಿನ ಲಾಸ್ ನೋಡಿದೆ, ಇವತ್ತೇ ಲಾಸ್ ನೋಡಿದ್ದು. ಸೊ ಬಿಗ್ ಲಾಸ್ ಅಂತ ಹೇಳ್ಬೋದು, 20,000. ಸೊ ಬಟ್ ಸ್ಟಿಲ್ ಬೇಜಾರೇನಿಲ್ಲ. ಏನಕ್ಕೆ ಅಂತಂದರೆ ನಾನು ನನ್ನ ಕ್ಯಾಪಿಟಲ್ಗೇನು ಎಫೆಕ್ಟ್ ಆಗಿಲ್ಲ ಇದು, ಯಾಕೆಂದರೆ ನೋಡಿದ್ರಲ್ಲ ಇಲ್ಲಿ 20,000 ಇದೆ. ಲಾಸ್ಟ್ ನಾನು ಬಿಗಿನಿಂಗ್ ಶುರು ಮಾಡಿದ್ದೆ ಫೆಬ್ರವರಿ 1ನೇ ತಾರೀಕು 2ನೇ ತಾರೀಕೇನು. ಅಲ್ಲಿಂದನೂ ನೋಡಿದ್ರೆ ಆಲ್ಮೋಸ್ಟ್ 26,000 ಪ್ರಾಫಿಟ್ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ 11 ಡೇಸ್ಗೆ 26,000 ಪ್ರಾಫಿಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದರಲ್ಲಿ ಒಂದು 20,000 21,000 ಹೋದರೂ ಕೂಡ ನೆಟ್ ಪ್ರಾಫಿಟಲ್ಲಿ ಇದ್ದೀನಿ.
ಪ್ರಾಫಿಟ್ ಸೈಡ್ ಇದ್ದೀನಿ, ಬಟ್ ಸ್ಟಿಲ್ ಅದೇ ಒಂದೇ ದಿನ ಹೊರ್ಟೋಗಿದ್ದು ಬೇಜಾರಾಯ್ತು ಅಷ್ಟೇ. ಬಟ್ ಸ್ಟಿಲ್ ಲರ್ನಿಂಗ್ ಅಂತ ತಿಳ್ಕೊತೀನಿ ನಾನು ಇದನ್ನ ಅಷ್ಟೇ. ಹೋಪ್ ಕಳ್ಕೊಳ್ಳೋದು ಬೇಡ. ಸೊ ಖುಷಿಲೇ ತಗೊಳ್ಳೋಣ ಇದು ಅಷ್ಟೇ. ಸೊ ಒಂದು ಖುಷಿ ಏನಂತ ಅಂದರೆ ನನ್ನ ಕ್ಯಾಪಿಟಲ್ಗೆ ಏನೂ ತೊಂದರೆ ಆಗಲಿಲ್ಲ. ಸೊ ಇದಕ್ಕೆ ಒಂದು ಮಾರ್ಕೆಟ್ಗೆ ಥ್ಯಾಂಕ್ಸ್ ಹೇಳಬೇಕು, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸೊ ಇದೇ ಅಪ್ಡೇಟು. 20,000 ಲಾಸ್ ಆಗಿದೆ. ಕ್ಯಾಪಿಟಲ್ ಎಷ್ಟಿದೆ ನೋಡ್ಬಿಡೋಣ. ಸೊ ಕ್ಯಾಪಿಟಲ್ 67,000 ಇದೆ. ಸೊ ಸ್ಟಿಲ್ ನನ್ನ ಕ್ಯಾಪಿಟಲ್ಗೆ ಏನು ಎಫೆಕ್ಟ್ ಆಗಿಲ್ಲ. ಸೊ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಅಷ್ಟೇ ಫೈನಲಿ. ಓಕೆ, ಥ್ಯಾಂಕ್ ಯು ಅಷ್ಟೇ.